ರಾಜ್ಯಾದ್ಯಂತ ವಕ್ಫ್ ವಿರುದ್ಧ ಪ್ರತಿಭಟನೆಗೆ ಸಿದ್ಧವಾಗಿ ರಸ್ತೆಗೆ ಇಳಿಯೋ ಕೆಲಸವನ್ನ ಪ್ರತಿಭಟನಾಕಾರರು ಮಾಡಿದ್ದಾರೆ. ಇವತ್ತು ಎಲ್ಲೆಲ್ಲಿ ಪ್ರತಿಭಟನೆ ಆಗಿದೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ರಾಜ್ಯಾದ್ಯಂತ ವಕ್ಫ್ ವಿರುದ್ಧ ಬಿಜೆಪಿ ಪ್ರತಿಭಟನೆ ಹಾದಿಯನ್ನು ಹಿಡಿತಾ ಇದೆ. ಬೆಂಗಳೂರು ಸೇರಿದಂತೆ ಮಂಡ್ಯ, ರಾಮನಗರ, ಮಂಗಳೂರು, ಕೋಲಾರದಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ಫ್ಯಾಕ್ಟ್ ಕಂಡವರ ಭೂಮಿಗೆ ಬೇಲಿ ಸುತ್ತುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಬಡವರ ಭೂಮಿಯನ್ನ ನುಂಗುವಂತಹ ಹುನ್ನಾರ ಮಾಡ್ತಾ ಇದ್ರು. ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅನ್ನೋದು ಬಿಜೆಪಿಗರ ಪ್ರತಿಭಟನೆಯ ಭಾಗ ಆಗ್ತಾ ಇದೆ. ಹಾಗೂ ವಕ್ಫ್ಗೆ ತಿದ್ದುಪಡಿ ಆಗಲೇಬೇಕು, 44ಕ್ಕೂ ಹೆಚ್ಚು ತಿದ್ದುಪಡಿಯನ್ನು ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಪ್ಲಾನ್ ಮಾಡ್ತಾ ಇದೆಯಲ್ಲ, ಸೊ ಅದಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಪ್ರತಿಭಟನೆಗಳಾಗ್ತಾ ಇದೆ. ರೈತರಿಗೆ ನೋಟಿಸ್ ಕೊಡ್ತಾ ಇರುವಂತ ಜಮೀರ್ ಖಾನ್ಗೆ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತ ವಾಪಸ್ ಪಡೆಯಿರಿ. ರೆವೆನ್ಯೂ ಲ್ಯಾಂಡ್ ಅಧಿಕಾರ ನಿಮ್ಮ ಕೈಯಲ್ಲಿದೆ. ಅದಕ್ಕಾಗಿ ಸ್ಪೆಷಲ್ ಕೋರ್ಟ್ ಮಾಡಿ, ಕೋರ್ಟ್ ಮಾಡಿಬಿಟ್ಟು ನಮ್ಮ ಭೂಮಿಯನ್ನ ನಮ್ಗೆ ಕೊಡಿಸುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡಬೇಕನ್ನುವಂತ ಆಗ್ರಹವನ್ನು ಮಾಡಿ ಇಲ್ಲಿ ಬಂದಿರುವಂತ ಎಲ್ಲ ಕಾರ್ಯಕರ್ತರು, ಇದು ಒಂದು ದಿನದ ಹೋರಾಟ ಅಲ್ಲ, ನಮ್ಮ ಜೀವನ್ಮರಣದ ಪ್ರಶ್ನೆ, ಇದು ನಮ್ಮ ಬದುಕಿನ ಪ್ರಶ್ನೆ, ನಮ್ಮ ಶ್ರದ್ಧೆಯ ಪ್ರಶ್ನೆ, ನಮ್ಮ ನಂಬಿಕೆಯ ಪ್ರಶ್ನೆ, ನಮ್ಮ ಧಾರ್ಮಿಕತೆಯ ಪ್ರಶ್ನೆ. ಅದಕ್ಕಾಗಿ ಈ ಪ್ರಶ್ನೆಯನ್ನು ಎತ್ತಿರುವಂತ ಜಮೀರ್ ಖಾನ್ ಸಿದ್ದರಾಮಯ್ಯನವರನ್ನ ಮನೆಗೆ ಕಳಿಸುವ ತನಕ ನಮ್ಮ ಹೋರಾಟಕ್ಕೆ ನಾವು ಸಿದ್ಧ ಆಗ್ಬೇಕನ್ನುವಂತ ಪ್ರಾರ್ಥನೆಯನ್ನ ನಿಮ್ಮೆಲ್ಲರಿಗೆ ಮಾಡಿ ನಿಮ್ಮೆಲ್ಲರಿಗೆ ಮನಸ್ಸಿನ ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಕಾರ್ಯಕರ್ತರಿಗೆ, ಎಲ್ಲ ತಾಯಂದಿರಿಗೆ ನಮಸ್ಕಾರ. ಈಗಾಗಲೇ ಬಹಳಷ್ಟು ವಿಚಾರ ಪ್ರಸ್ತಾವ ಆಗಿದೆ. ಇಡೀ ರಾಜ್ಯದಲ್ಲಿ ಒಂದು ರೀತಿ ರೈತರಿರ್ಬೋದು, ಮಠಾಧೀಶರು ಹೇಳ್ಬೋದು, ಎಲ್ಲರೂ ಒಂದು ರೀತಿ ದಂಗೆ ಹೇಳುವಂತ ಪರಿಸ್ಥಿತಿ ರಾಜ್ಯದಲ್ಲಿ ಇದೆ. ಅದೇನು ಹೇಳ್ತಾರಲ್ಲ, ರೋಮ್ ತೂರಿತಾ ಇದ್ರೆ ಪಿಟೀಲ್ ಬಾರಿಸ್ತಾ ಇದ್ರು ಅಂತ, ಹಂಗೆ ಸಿದ್ದರಾಮಯ್ಯನವರು ಪಿಟೀಲ್ ಬಾರಿಸ್ಕೊಂಡು ಕೂತವ್ರೆ. ಮಿನಿಸ್ಟರ್ಗಳೆಲ್ಲ ಹೇಳ್ತಾ ಇದ್ದಾರೆ ಸಣ್ಣ ವಿಚಾರ ಅಂತೆ, ರೈತರ ಜಮೀನ್ ಕಿತ್ಕೊಳ್ಳೋ ಅಂತದ್ದು ಕಾಂಗ್ರೆಸ್ಸಿನ ಮಂತ್ರಿಗಳಿಗೆ ಸಣ್ಣ ವಿಚಾರ. ಏನೂ ಇಲ್ಲ ಇದರಲ್ಲಿ, ಏನು ಇಲ್ದಿರಾನೆ ರೈತರು ಹೋರಾಟಕ್ಕೆ ಇಳಿದಿದ್ದಾರ. ಇವತ್ತು ಮಠ ಮಂದಿರಗಳು ಕೂಡ ಹೋರಾಟಕ್ಕೆ ಬಂದಿದ್ದಾರೆ. ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ನಮ್ಮ ಬಿಜೆಪಿಯಿಂದ, ರೈತರಿಂದ ಹೋರಾಟ ನಡೀತಾ ಇದೆ. ನಾನು ಈ ಕಾಂಗ್ರೆಸ್ಗೆ, ಸರ್ಕಾರಕ್ಕೆ ಕೇಳಕ್ ಇಷ್ಟಪಡ್ತೀನಿ. ನಾನು, ನೀವು ಬಂದಾಗ ಮಾತ್ರ ಈ ತರ ಮುಸ್ಲಿಮರ ಓಲೈಕೆ ಆಗಿ ಒಂದ್ ಕಡೆ ಅವ್ರ ಕೇಸ್ಗಳನ್ನೆಲ್ಲ ವಾಪಸ್ ತೆಗಿತೀರ. ಡಿಜೆ ಹಳ್ಳಿ, ಕೆಜೆ ಹಳ್ಳಿ, ಹುಬ್ಳಿ ಗಲಾಟೆ ಕೇಸ್ ವಾಪಸ್ ತೆಗಿತೀರ. ಈಗ ಲವ್ ಜಿಹಾದ್ ಆಯ್ತು. ನಮ್ಮ ಹಿಂದೂಗಳ ಹೆಣ್ಣುಮಕ್ಕಳನ್ನ ಅಪಹರಣ ಮಾಡುವಂತ ಹೀನ ಕಾರ್ಯಕ್ಕೆ ಕಾಂಗ್ರೆಸ್ ಒಂದು ರೀತಿ ಕಮ್ಮಕ್ ಕೊಡ್ತಾ ಇದೆ. ಇವ್ರು ಬಂದಾಗ ಮಾತ್ರ ಇದು ಜಾಸ್ತಿ ಆಗೋದು, ಇಲ್ಲ ಅಂದ್ರೆ ಅವ್ರು ಮೂಲೆ ಸೇರ್ಕೊಂಡ್ಬಿಡ್ತಾರೆ. ಈಗ ನಕ್ಸಲರು, ನಾವಿದ್ದಾಗ ಒಬ್ಬ ಇರಲಿಲ್ಲ ಇಲ್ಲಿ ಕರ್ನಾಟಕದಲ್ಲಿ, ಒಬ್ಬ ನಕ್ಸಲ್ ಇರಲಿಲ್ಲ, ಎಲ್ಲ ಓಡಾಡ್ಬಿಟ್ಟಿದ್ರು. ಈಗೆಲ್ಲ ನಗರ ನಕ್ಸಲರು ಬಂದಿದ್ದಾರೆ, ಕಾಡಲ್ಲಿರೋ ನಕ್ಸಲರು ಬಂದಿದ್ದಾರೆ. ಕಾಂಗ್ರೆಸ್ ಬಂದ್ರೆ ನಕ್ಸಲರಿಗೆ ಹಬ್ಬ, ಈ ಲವ್ ಜಿಹಾದ್ ಮಾಡೋರ್ಗೆ ಹಬ್ಬ. ಇನ್ನೂ ಒಂದು ಹೆಜ್ಜೆ ಹೋಗಿ ಇವಾಗ ಲ್ಯಾಂಡ್ ಜಿಹಾದ್. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ಆರ್ ಅಶೋಕ್ ಸೇರಿದಂತೆ ಶೋಭಾ ಕರಂದ್ಲಾಜೆ ಅವರು ಕೂಡ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ಎಲ್ಲಾ ಕಡೆಯಲ್ಲೂ ಕೂಡ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಸಾಗ್ತಾ ಇರುವಂತಹ ರೀತಿ, ರಾಜ್ಯ ಸರ್ಕಾರದ ನಡೆಯ ಕುರಿತಂತೆ ಪ್ರತಿಭಟನೆ ದಾಖಲು ಮಾಡ್ತಾ ಇರುವಂತಹ ರೀತಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ. ವಕ್ಫ್ ಅನ್ನುವಂತಹ ಡ್ರಾಕೋನಿಯನ್ ಕಾನೂನಿನ ವಿರುದ್ಧ ಹೋರಾಟ ನಮ್ದು ಅಂತ ಹೇಳ್ತಾ ಇದ್ದಾರೆ. ಡ್ರಾಕೋನಿಯನ್ ಕಾನೂನು ಅಂತ ಹೇಳಿದ್ರೆ ಅತ್ಯಂತ ಕ್ರೂರ ಕಾನೂನು ಅಂತ ಅರ್ಥ.